ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ನಿಮಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸಿನಿಮಾದಲ್ಲಿ ಮಾಡ್ತೀವಿ ಹೌದು, ಬಟ್ ಆದರೂ ಕೂಡ 25 ದಿನ ಪೂರೈಸಿದ ನಂತರದಲ್ಲಿ ನಮ್ಮನ್ನ ಕರೆದು ಒಂದು ಅಭಿನಂದಿಸಿ ಇಷ್ಟು ಪ್ರೀತಿ ಗೌರವದಿಂದ ನಮ್ಮನ್ನು ಕಾಣ್ತಾ ಇರೋದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ನನಗೆ ಹಯಾಗ್ರೀವ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂತಹ ರಘುರವರು, ಯಾಕೆಂದ್ರೆ ರಘು ಅವ್ರನ್ನ ನಾನು ಒಬ್ಬ ಅಸೋಸಿಯೇಟ್ ಆಗಿ ನೋಡಿದ್ದೆ ಸರ್ 10-15 ವರ್ಷದ ಹಿಂದೆ. ಆಕ್ಚುಲಿ ಅವಾಗ ನನಗೆ ಹೇಳಿದ್ರು ಅವರು, ಮೇಡಮ್ ನಾನು ಒಂದು ಸಿನಿಮಾ ಮಾಡ್ತೀನಿ, ಮಾಡಿದ ದಿನ ನೀವು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಬಟ್ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಅಂದ್ರೆ ತುಂಬಾ ಜನ ಕೇಳ್ತಾರೆ, ಹೌದು, ಜರ್ನಿಲಿ ನಾವು ಕೇಳ್ತೀವಿ, ಅವರು ಕೇಳ್ತಾರೆ. ಬಟ್ ಆ ಮಾತನ್ನ ನೆನ್ಪಿಟ್ಕೊಂಡು ಒಂದು ಅವಕಾಶ ಕೊಡೋದಿದೆಯಲ್ಲ, ನಾನು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಾನು ಹಯಾಗ್ರೀವ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು. ಬಟ್ ಬಂದ ಮೇಲೆ ಒಂದ್ ರೀತಿಲಿ ತುಂಬಾನೇ ಒಂದು ತಿರುವು ತಗೊಳ್ತು ಸರ್. ಆ ಪಾತ್ರನೂ ಅಷ್ಟೇ, ನೀವು ಹೇಳ್ದಾಗೆ ನಿಜ ಜೀವನದಲ್ಲೂ ನಾನು ಹಾಗೆ ಇದ್ದೀನಿ. ಹಯಾಗ್ರೀವ ಸಿನಿಮಾ ಪಾತ್ರನೂ ಕೂಡ ನಂಗೆ ತುಂಬಾ ಹತ್ರ. ನಿಮ್ಗೂ ಥ್ಯಾಂಕ್ ಯು. ಅಂಡ್ ನಮ್ಮ ನಿರ್ದೇಶಕರಾದ ರಘು ಅವ್ರಿಗೂ ಥ್ಯಾಂಕ್ ಯು. ಅಂಡ್ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.